ಬೆಂಕಿ ಬೀಳ್ತಿದ್ರು ನೀನ್ ನೋಡ್ಕೊಂಡು ಸುಮ್ಮನೆ ನಿಂತಿರ್ತೀಯಾ? ಏನೋ ದೊಡ್ಡ ಮನೆ ಸೊಸೆಯಾಗಿ ಹೋಗಿದ್ಯಾ, ತವ್ರ ಮನೆ ನೆರವಾಗ್ತೀಯಾ ಅಂತ ಅನ್ಕೊಂಡಿದ್ರೆ ನಮ್ಮದವ್ರು ಕತ್ತು ಕುಯ್ಯ ಕಲ್ತಿದ್ಯೇನೆ ನೀನು. ಇನ್ನು ಮೇಲೆ ನಿನ್ ಸಹಾಯ ಅಂತ ಕೇಳ್ಕೊಂಡು ಫೋನ್ ಮಾಡಿದ್ರೆ ಕೇಳು. ಅಮೃತ ಅವ್ರೆ, ನನ್ನ ಫೋನಿಂದ ಲಕ್ಕಿಗೊಂದು ಫೋನ್ ಮಾಡಿ. ಯಾಕೆ ಫೋನ್ ಬಂದಾಗೆಲ್ಲ ಬೆಚ್ಚ ಬೀಳ್ತಿದ್ಯಾ? ಫೋನ್ ರಿಂಗ್ ಆದ್ರೆ ಟೈಮ್ ಬಾಂಬ್ ಟಿಕ್ ಟಿಕ್ ಸೌಂಡ್ ಆದಂಗ ಆಗತ್ತೇನೆ ನಿಂಗೆ. ಛೇ, ನನ್ನ ಪರಿಸ್ಥಿತಿನ ಇವ್ರಿಗೆ ಹೇಗೆ ಅರ್ಥ ಮಾಡಿಸೋದು ಅಂತಾನೆ ಗೊತ್ತಾಗ್ತಿಲ್ಲ. ಹಲೋ ಅಣ್ಣ, ಅಣ್ಣ ಅಲ್ಲೆಲ್ಲ ಸಾಲ್ವ್ ಆಯ್ತಾ ಅಣ್ಣ? ಕಿಟ್ಟಿಯಿಂದ ಮನೇಲೇನೋ ತೊಂದರೆ ಆಗಿಲ್ಲ ತಾನೆ? ಊರ್ಲಿ ಏನೂ ತೊಂದರೆ ಆಗಿಲ್ಲ ಲಕ್ಕಿ. ಅಲ್ಲಿ ಇಲ್ಲಿ ಏನು ತೊಂದರೆ ಇಲ್ಲ ಅಣ್ಣ. ಲಕ್ಕಿ, ನಾವೀಗ ಬೆಂಗಳೂರಿಗೆ ಬರ್ತಾ ಇದ್ದೀವಿ. ಲಕ್ಕಿ, ಲಕ್ಕಿ, ಹಲೋ. ಹಾ ಅಣ್ಣ, ಅದು ಇಲ್ಲಿ ಸ್ವಲ್ಪ ಸಿಗ್ನಲ್ ಸರಿ ಇಲ್ಲ, ಅದಕ್ಕೆ ಕೇಳಿಸ್ಲಿಲ್ಲ. ಏನಣ್ಣ ಸಡನ್ ಆಗಿ ಬೆಂಗಳೂರು ಕಡೆಗೆ ಬರ್ತಿದ್ದೀರಾ? ಏನು ವಿಷಯ? ಲಕ್ಕಿ, ಇಲ್ಲಿ ಕಿಟ್ಟಿ ಪ್ರಾಬ್ಲಮ್ ಸಾಲ್ವ್ ಆದ್ಮೇಲೆ ಇನ್ನೊಂದು ಪ್ರಾಬ್ಲಮ್ ಆಯ್ತು. ಸಾಹೇಬ್ರಿಗೆ ಹುಷಾರಿಲ್ಲ ಅಂತ ಲಕ್ಷ್ಮಿ ಒಂದು ಮಾತು ನನಗೆ ಹೇಳ್ಬಾರ್ದ? ಬೇರೆ ಎಲ್ಲರನ್ನೂ ಬಿಡು ಲಕ್ಕಿ, ನೀನು ಈ ವಿಷಯನ ನಮ್ಮಿಂದ ಮುಚ್ಚಿಟ್ಟಲ್ಲ, ಅದೇ ಬೇಜಾರಾಗಿತ್ತು. ಹಲೋ ಅಣ್ಣ, ಅಣ್ಣ ಲಕ್ಷ್ಮಿ, ಏನೈತಿ?